ಒಂದ್ ವೇಳೆ ಈ ವ್ಯಕ್ತಿ ಈ ಮಂತ್ರವನ್ನ ಹೇಳ್ತಾ ಇರ್ತಿದ್ರೆ ದಾಂಡಿಯಾ ಆಡ್ತಾ ಇರ್ಬೇಕಾದ್ರೆ ಈ ರೀತಿ ಕುಸ್ತು ಬಿದ್ದು ಸಾವನ್ನಪ್ತಿರ್ಲಿಲ್ಲ. ನಿಮಗ್ ಗೊತ್ತಾ, ಈ ವರ್ಷ ಗುಜರಾತ್ನಲ್ಲಿ ದಾಂಡಿಯಾ ಆಡ್ತಾ ಇರ್ಬೇಕಾದ್ರೆ ಸುಮಾರು 10 ಜನ ಹೃದಯಾಘಾತದಿಂದ ತೀರ್ಕೊಂಡ್ರು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಸೆಲೆಬ್ರಿಟಿಗಳು ಜಿಮ್ ಮಾಡ್ತಾ ಇರ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿರೋ ಸುದ್ದಿಗಳನ್ನ ನೀವು ಕೇಳಿರ್ತೀರ. ಈ ವಿಡಿಯೋದಲ್ಲಿ ನಾವು ನಿಮ್ಮನ್ನ ಹಾರ್ಟ್ ಪ್ರಾಬ್ಲಮ್ಸ್ ಗಳಿಂದ ಉಳಿಸಬಲ್ಲ ಒಂದು ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಈಗ ಈ ಮಂತ್ರವನ್ನ ಗಮನವಿಟ್ಟು ಕೇಳಿ ಅಂಡ್ ನಾನ್ ಹೇಳಿದ ನಂತರ ಹೇಳಿ. ವಿಠ್ಠಲ ವಿಠ್ಠಲ ಅಲ್ಲ, ಅದು ವಿಠಲ ಅಲ್ಲ, ವಿಠ್ಠಲ. ಈಗ ನನ್ ಜೊತೆ ಇದನ್ನ ಗಟ್ಟಿಯಾಗಿ ಹೇಳಿ. ವಿಠ್ಠಲ 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 ವಿಠ್ಠಲ. ನಿಮ್ಮ ಹೃದಯ ಭಾಗದಲ್ಲಿ ಏನಾದ್ರೂ ಸೆನ್ಸೇಷನ್ ಅನುಭವಿಸಿದ್ರಾ? ಯಾರೆಲ್ಲ ಆಕ್ಚುಲಿ ನನ್ನ ಜೊತೆ ಹೇಳಿದ್ರೋ ಖಂಡಿತ ನಿಮ್ಮ ಹೃದಯದ ಸಮೀಪ ಸ್ವಲ್ಪ ವೈಬ್ರೇಷನ್ ಅನ್ನ ಅನುಭವಿಸಿರ್ತೀರಾ. ಬನ್ನಿ ಇದರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಸುಮಾರು 800 ವರ್ಷಗಳ ಹಿಂದೆ ಕಾಲ್ನಡಿಗೆಯಲ್ಲಿ 250 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ ಅನ್ಕೊಳ್ಳಿ. ಈಗಿನ ಕಾಲದಲ್ಲೂ ಎಲ್ಲಾ ಫೆಸಿಲಿಟಿಗಳು ಇದ್ರೂ ಅಷ್ಟು ದೂರ ಸ್ವಲ್ಪ ಕಷ್ಟನೇ. ಆದ್ರೆ ಆಗಿನ ಕಾಲದಲ್ಲಿ ಜನರು ಅದನ್ನ ಮಾಡ್ತಾ ಇದ್ರು. ನಾನ್ ಮಾತಾಡ್ತಾ ಇರೋದು ಪಂಢರಪುರ ಯಾತ್ರೆಯ ಬಗ್ಗೆ. ಈ ಯಾತ್ರಿಗಳು ಮಹಾರಾಷ್ಟ್ರದ ಪಂಢರಪುರದಲ್ಲಿರೋ ವಿಠ್ಠಲ ದೇವಸ್ಥಾನವನ್ನ ತಲುಪೋಕೆ 18 ರಿಂದ 20 ದಿನಗಳ ಕಾಲ ಕಾಲ್ನಡಿಗೆ ಮಾಡ್ತಾ ಇದ್ರು. ಎಲ್ಲಾ ವಯಸ್ಸಿನ ಜನರು ಈ ಯಾತ್ರೆಯನ್ನ ಕೈಗೊಳ್ತಾ ಇದ್ರು. ಕಠಿಣವಾದ ರಸ್ತೆಗಳು, ಹವಾಮಾನ ಪರಿಸ್ಥಿತಿ ಇವೆಲ್ಲವೂ ಜನರಿಗೆ, ಅದರಲ್ಲೂ ವಯಸ್ಕರ ಹೃದಯಕ್ಕೆ ಸ್ವಲ್ಪ ತೊಂದರೆ ಕೊಡುವಂತ ವಿಷಯವಾಗಿತ್ತು. ಆದ್ರೆ ಅಚ್ಚರಿಯ ವಿಷಯ ಏನೆಂದ್ರೆ, ಈ ವಿಠ್ಠಲ ಮಂತ್ರವನ್ನ ಅವರೆಲ್ಲ ದಾರಿಯುದ್ದಕ್ಕೂ ಹಾಡ್ತಾ ಹೋಗ್ತಾ ಇದ್ದಿದ್ರಿಂದ ಹೆಚ್ಚಿನ ಜನರು ಈ ಯಾತ್ರೆಯನ್ನ ಬಹಳ ಸಲೀಸಾಗಿ ಮಾಡಿ ಮುಗಿಸ್ತಾ ಇದ್ರು. ಇದನ್ನ ನೋಡಿದ ಕೆಲವು ರಿಸರ್ಚರ್ಸ್ಗಳು ಈ ಯಾತ್ರಿಗಳಿಗೆ ಈ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಮತ್ತು ವಿಠ್ಠಲ ಅನ್ನೋ ಶಬ್ದಕ್ಕೂ ನಮ್ಮ ಹೃದಯಕ್ಕೂ ಏನ್ ಸಂಬಂಧ ಇದೆ ಅಂತ ತಿಳ್ಕೊಳ್ಳೋಕೆ ಒಂದು ಸ್ಟಡಿಯನ್ನ ಕಂಡಕ್ಟ್ ಮಾಡ್ತಾರೆ. ಅವರ ಈ ಸ್ಟಡಿಯಲ್ಲಿ ನಾಸ್ತಿಕರು ಮತ್ತು ಆಸ್ತಿಕರನ್ನ ಸೇರಿಸಿ 20 ರಿಂದ 60 ವರ್ಷದ 30 ಜನ ಇಡ್ತಾರೆ. ಈ ಟೆಸ್ಟ್ ನಲ್ಲಿ ಭಾಗಿಯಾದವರು ವಿಠ್ಠಲ ಮಂತ್ರವನ್ನ 9 ನಿಮಿಷಗಳ ಕಾಲ ಜಪಿಸ್ತಾರೆ. ಜಪಿಸುವ ಮೊದಲು ಹಾಗೂ ಕೊನೆಗೆ ಅವರ ಬ್ಲಡ್ ಪ್ರೆಷರ್, ECG ಮತ್ತು 2D ಎಕೋಗಳನ್ನ ಪರಿಶೀಲಿಸಲಾಗ್ತಾ ಇತ್ತು. ಈ ಸ್ಟಡಿ 1 ವರ್ಷಗಳ ಕಾಲ ನಡೆಯುತ್ತೆ. ಇದರಲ್ಲಿ ಏನ್ ತಿಳಿದ್ ಬರುತ್ತೆ ಅಂದ್ರೆ, ಈ ಮಂತ್ರವನ್ನ ಪಠಣೆ ಮಾಡೋದ್ರಿಂದ ಹೃದಯದ ಪಂಪಿಂಗ್ ಕ್ರಿಯೆ ಉತ್ತಮವಾಯಿತು. ಹೃದಯ ಬಡಿತ, ರಕ್ತದೊತ್ತಡ ಮತ್ತು ನಾಡಿ ಬಡಿತ ನಿಯಂತ್ರಣಕ್ಕೆ ಬಂತು. ಹಾಗೆ ಈ ಟೆಸ್ಟ್ ನಲ್ಲಿ ಭಾಗಿಯಾದವರ ಎನರ್ಜಿ ಲೆವೆಲ್ಸ್ ನಲ್ಲೂ ಇಂಪ್ರೂವ್ಮೆಂಟ್ಸ್ ಕಾಣಿಸ್ಕೊಳ್ಳುತ್ತೆ. ವಿಠ್ಠಲ ಶಬ್ದವು ನಮ್ಮ ಹೃದಯ ಚಕ್ರ ಅಥವಾ ಅನಾಹತ ಚಕ್ರಕ್ಕೆ ಸಂಬಂಧಿಸಿದೆ ಅನ್ನೋ ಪುರಾವೆಗಳೂ ಇವೆ. ಈ ಸ್ಟಡಿಯಲ್ಲಿ ಬಯೋಫೀಲ್ಡ್ ವ್ಯೂವರ್ ಹಾಗೂ ಎಲೆಕ್ಟ್ರೋ ಸ್ಕ್ಯಾನಿಂಗ್ ಮೆಥಡ್ ನ ಮುಖಾಂತರ ಅನಾಹತ ಚಕ್ರದ ಎನರ್ಜಿ ಪ್ರೊಫೈಲಿಂಗ್ ಅನ್ನ ಮಾಡ್ತಾರೆ. ಅದರ ಪ್ರಕಾರ ಹೃದಯ ಚಕ್ರದ ಕಲರ್ ಎನರ್ಜಿ ಪ್ಯಾರಾಮೀಟರ್ ಆಗಿರೋ ಗ್ರೀನ್ ಪಿಕ್ಸೆಲ್ ಹೆಚ್ಚಾಗಿರೋದನ್ನ ಅಬ್ಸರ್ವ್ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ಮಂತ್ರ ಹೃದಯ ಸಂಬಂಧಿ ಕಾಯಿಲೆಗಳ ಟ್ರೀಟ್ಮೆಂಟ್ಗೆ ಸಬ್ಸ್ಟಿಟ್ಯೂಟ್ ಏನಲ್ಲ. ಅವರು ತಮ್ಮ ಡಾಕ್ಟರ್ಗಳು ನೀಡಿರೋ ಔಷಧಿಗಳನ್ನ ಕಂಟಿನ್ಯೂ ಮಾಡಲೇಬೇಕು. ಹೆಚ್ಚಿನ ಜನರ, ಸ್ಪೆಷಲಿ ಸಿಟಿಯಲ್ಲಿ ಇರೋ ಜನರ ಆಹಾರ ಮತ್ತು ಲೈಫ್ ಸ್ಟೈಲ್ ಅವರ ಹೃದಯದ ಆರೋಗ್ಯಕ್ಕೆ ಏನು ಉತ್ತಮದೇನಲ್ಲ. ಹೆಚ್ಚಿನ ಪ್ಯಾಕ್ಡ್ ಆಹಾರಗಳು ಪಾಮ್ ಆಯಿಲ್, ಬೇಡದ ಕೊಲೆಸ್ಟ್ರಾಲ್, ರಿಫೈನ್ಡ್ ಶುಗರ್ ನಿಂದ ಕೂಡಿದೆ. ಅದಲ್ಲದೆ ಸಿಟಿ ಲೈಫ್ ಸ್ಟೈಲ್ ನಲ್ಲಿ ದೈಹಿಕ ಚಟುವಟಿಕೆ ಕಡಿಮೆ ಇರುತ್ತೆ ಅಂಡ್ ಇದು ನಿಮ್ಮ ಹೃದಯಕ್ಕೆ ಒಳ್ಳೆಯದಲ್ಲ. ವಿಠ್ಠಲ ಮಂತ್ರವನ್ನ ಕೇವಲ ಕೆಲವು ಬಾರಿ ಪಠಿಸೋದ್ರಿಂದಲೇ ನೀವು ಸೆನ್ಸೇಷನ್ ಗಳನ್ನ ಅನುಭವಿಸಿದ್ರಿ. ಒಂದ್ ವೇಳೆ ಇದನ್ನ ನೀವು ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಪಠಿಸಿದ್ರೆ ಏನಾಗಬಹುದು ಅಂತ ನೀವೇ ಯೋಚಿಸಿ. ಯಾಕೆಂದ್ರೆ ಸಂಸ್ಕೃತ ಭಾಷೆಯು ಕೇವಲ ಶಬ್ದಗಳ ಅರ್ಥಗಳ ಬಗ್ಗೆ ಅಲ್ಲ, ಬದಲಾಗಿ ಅದು ನಮ್ಮ ದೇಹದಲ್ಲಿ ಸೃಷ್ಟಿ ಮಾಡ್ತಿರೋ ಸೆನ್ಸೇಷನ್ ಮತ್ತು ವೈಬ್ರೇಷನ್ ಗಳ ಬಗ್ಗೆ ಆಗಿದೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ಮಟ್ಟಿನ ಹೃದಯ ಸಂಬಂಧಿ ಸಮಸ್ಯೆಗಳಿವೆ. ಇವುಗಳು ನಾವು ಕೆಲವು ತೀವ್ರ ದೈಹಿಕ ಚಟುವಟಿಕೆಗಳನ್ನ ಮಾಡಬೇಕಾದ್ರೆ ಹೊರಬರುತ್ತೆ. ನಮ್ಮ ಋಷಿಗಳು ಹಾಗೂ ಯೋಗಿಗಳು ಇಂತಹ ಸರಳ ಮತ್ತು ಶಕ್ತಿಯುತ ಸಾಧನಗಳನ್ನ ಕೊಟ್ಟಿರಬೇಕಾದ್ರೆ ಅದನ್ನ ನಾವೆಲ್ಲ ಬಳಸ್ಕೊಂಡು ನಮ್ಮ ಹೃದಯವನ್ನ ಆರೋಗ್ಯವಾಗಿರೋಣ.